ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ದಿನ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಬಂದಂತಹ ಒಂದು ಸುದ್ದಿ, ಸೀಟ್ ಬ್ಲಾಕಿಂಗ್ ಕೆಇಎ ಹದ್ದಿನ ಕಣ್ಣು. ಇಂಜಿನಿಯರಿಂಗ್ ಅಲ್ಲಿ ಸೀಟ್ ಬ್ಲಾಕಿಂಗ್ ನಡೀತಾ ಇರುತ್ತೆ ಅಂತ ಕೇಳಿ ಬರ್ತಾ ಇರುತ್ತೆ. ಇದೇ ರೀತಿ ಲಾಸ್ಟ್ ಇಯರು ಸಹ ಒಂದಷ್ಟು ಜನಕ್ಕೆ ನೋಟಿಸ್ ಸಹ ಕೊಟ್ಟಿದ್ರು. ಸೊ ಈ ವರ್ಷ ಒಂದಷ್ಟು ಜನ ಕಡಿಮೆ ಆಗಿದ್ರು, ಆದ್ರೂ ಪ್ರವೇಶ ಪಡೆಯದ 667 ವಿದ್ಯಾರ್ಥಿಗಳಿಗೆ ನೋಟಿಸ್. 667 ಸ್ಟೂಡೆಂಟ್ಸ್ಗೆ ನೋಟಿಸ್ ಸಹ ಕೊಟ್ಟಿದ್ದಾರೆ. ಸೀಟ್ ಅಲಾಟ್ ಆದರೂ ನೀವು ಯಾಕೆ ಅಡ್ಮಿಷನ್ ತಗೊಂಡಿಲ್ಲ ಅಂತ. ಸೊ ಅವರು ಸೀಟ್ ಅಲಾಟ್ ಆದ್ಮೇಲೆ ಅಡ್ಮಿಷನ್ ತಗೊಂಡಿಲ್ಲ ಅಂದ್ರೆ ಇಟ್ ಇಸ್ ಕಾಲ್ಡ್ ಅ ಸೀಟ್ ಬ್ಲಾಕಿಂಗ್. ಯಾಕಂದ್ರೆ ಆ ಸೀಟು ಬೇರೆ ಯಾರಿಗೋ ಒಬ್ಬರಿಗೆ ಸಿಕ್ತಿತ್ತು, ಅದನ್ನ ಇವ್ರು ಬ್ಲಾಕ್ ಮಾಡಿದ್ದಾರೆ ಅಂತ ಅರ್ಥ. ನೋಡ್ತಾ ಹೋಗೋಣ ಈ ಸುದ್ದಿಯಲ್ಲಿ ಏನಿದೆ ಅಂತ. ಎಂಜಿನಿಯರಿಂಗ್ ಕೋರ್ಸ್ಗಳ ಸೀಟ್ ಬ್ಲಾಕಿಂಗ್ ಪ್ರಕರಣದತ್ತ ಹದ್ದಿನ ಕಣ್ಣು ನೆಟ್ಟಿರುವ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತಿಮ ಸುತ್ತಿನ ಸೀಟು ಹಂಚಿಕೆಯ ನಂತರ ಪ್ರವೇಶ ಪಡೆಯದ 667 ವಿದ್ಯಾರ್ಥಿಗಳಿಗೆ ನೋಟಿಸ್ ನೀಡಿದೆ. 667 ಸ್ಟೂಡೆಂಟ್ಸ್ಗೆ ನೋಟಿಸ್ ಕೊಟ್ಟಿದ್ದಾರೆ ಕೆಇಎವರು. ಯಾಕೆಂದ್ರೆ ಕೊನೆಯ ಸುತ್ತಿನ ಸೀಟು ಹಂಚಿಕೆ ನಂತರ ಪ್ರವೇಶ ಪಡೆಯುವುದು ಕಡ್ಡಾಯ. ಥರ್ಡ್ ರೌಂಡ್ ಆದ್ಮೇಲೆ ಅಡ್ಮಿಷನ್ ತಗೊಳ್ಳೇಬೇಕು ಅಂತ ಹೇಳಿದ್ರು. ಆದರೂ ಕೆಲವರು ಪ್ರವೇಶ ಪಡೆದಿಲ್ಲ. ಇದರಿಂದ ಅವರ ಹಿಂದಿದ್ದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದಂತಾಗುತ್ತದೆ ಎಂದು ಕಾರ್ಯನಿರ್ವಾಹಕ ನಿರ್ದೇಶಕರು ಕೆಇಎ ಎಚ್ ಪ್ರಸನ್ನ ಅವರು ಹೇಳ್ತಿದ್ದಾರೆ. ಯಾಕೆಂದ್ರೆ ಥರ್ಡ್ ರೌಂಡ್ ಆದ್ಮೇಲೆ ಅಡ್ಮಿಷನ್ ತಗೊಂಡಿಲ್ಲ ಅಂದ್ರೆ ಅವರಿಗಿಂತ ಕಡಿಮೆ ರ್ಯಾಂಕ್ ಬಂದಿರೋರಿಗೆ ಸೀಟ್ ಮಿಸ್ ಆಗಿರುತ್ತೆ. ಅವ್ರಿಗೆ ಆ ಕಾಲೇಜಲ್ಲಿ ಸಿಕ್ತಿತ್ತು. ಸೊ ಅದನ್ನ ಸೀಟ್ ಬ್ಲಾಕಿಂಗ್ ಅಂತಾನೆ ಕರೀತಾರೆ. ಲಾಸ್ಟ್ ಇಯರ್ ಅಂದ್ರೆ 24-25 ಪ್ರವೇಶದ ವೇಳೆ ಸೀಟ್ ಬ್ಲಾಕಿಂಗ್ ಪ್ರಕರಣವನ್ನು ಪತ್ತೆ ಹಚ್ಚಲಾಗಿತ್ತು. ಇಂಜಿನಿಯರಿಂಗ್ ಕೋರ್ಸ್ಗಳ ಸೀಟ್ ಬ್ಲಾಕಿಂಗ್ ದಂಧೆ ನಡೆಸುತ್ತಿದ್ದವರ ವಿರುದ್ಧ ಮಲ್ಲೇಶ್ವರದ ಸೈಬರ್ ಅಪರಾಧ ಮತ್ತು ಮಾದಕ ವಸ್ತುಗಳ ನಿಯಂತ್ರಣ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿತ್ತು. ಇದು ಲಾಸ್ಟ್ ಇಯರ್. ಕೆಲ ಕಾಲೇಜುಗಳ ಆಡಳಿತ ಮಂಡಳಿಗಳನ್ನು ವಿಚಾರಣೆಗೆ ಒಳಪಡಿಸಲಾಗಿತ್ತು. ಪ್ರಕರಣದಲ್ಲಿ ಭಾಗಿಯಾದ ಆರೋಪದ ಮೇಲೆ ಮಧ್ಯವರ್ತಿಗಳನ್ನು ಬಂಧಿಸಲಾಗಿತ್ತು. ಲಾಸ್ಟ್ ಇಯರ್ ಕೆಲವು ಕಾಲೇಜ್ ಮ್ಯಾನೇಜ್ಮೆಂಟ್ಸ್ನ ಎನ್ಕ್ವೈರಿ ಮಾಡಿದ್ರು, ಮೀಡಿಯೇಟರ್ಸ್ನೆಲ್ಲ ಅರೆಸ್ಟು ಸಹ ಮಾಡಿದ್ರು. ಈ ವರ್ಷ 667 ಸ್ಟೂಡೆಂಟ್ಸ್ಗೆ ನೋಟಿಸ್ ಸಹ ಕೊಟ್ಟಿದ್ದಾರೆ. ಈ ವರ್ಷ 1.41 ಲ್ಯಾಕ್ ಅವೈಲೇಬಲ್ ಇತ್ತು ಇಂಜಿನಿಯರಿಂಗ್ ಸೀಟ್ಸ್. 25-26ಗೆ 1,41,000 ಸೀಟ್ಸ್ ಇತ್ತು ಇಂಜಿನಿಯರಿಂಗ್ ಸೀಟ್ಸು. ಕೊನೆಯಲ್ಲಿ ಉಳ್ಕೊಂಡಿದ್ದು ಥರ್ಡ್ ರೌಂಡ್ ಆದ್ಮೇಲೆ ಸೀಟ್ಸ್ ಉಳ್ಕೊಂಡಿದ್ದು 15,353, 15,353 ಅಂತಿಮ ಸುತ್ತಿನ ನಂತರ ಉಳಿದಿದ್ದ ಸೀಟುಗಳು. 667 ಜನ ಸೀಟು ಹಂಚಿಕೆಯಾದರೂ ಪ್ರವೇಶ ಪಡೆಯದ ವಿದ್ಯಾರ್ಥಿಗಳು. 667 ಜನ ಸೀಟ್ ಸಿಕ್ತು, ಅಡ್ಮಿಷನ್ ತಗೊಂಡಿಲ್ಲ. ಈ 667ರಲ್ಲಿ 342 ಜನ ಶುಲ್ಕ ಪಾವತಿಸಿದರೂ ಪ್ರವೇಶ ಪಡೆಯದವರು, ಫೀಸ್ ಕಟ್ಟಿದ್ರೂ ಸಹ ಹೋಗಿ ಅಡ್ಮಿಷನ್ ಆಗಿಲ್ಲ. ಇನ್ನು 325 ಜನ ಖಾತ್ರಿ ಠೇವಣಿ ಕಟ್ಟಿ ಪ್ರವೇಶ ಪಡೆಯದವರು, ಸೆಕ್ಯೂರಿಟಿ ಡೆಪಾಸಿಟ್ 10,000 ಕಟ್ಟಿ ಅಡ್ಮಿಷನ್ ತಗೊಳ್ದೇ ಇರೋರು. ಸೊ ಈ ವರ್ಷ ಈ ಸೀಟ್ ಬ್ಲಾಕಿಂಗ್ನ ರೆಡ್ಯೂಸ್ ಮಾಡಬೇಕು, ಅವಾಯ್ಡ್ ಮಾಡಬೇಕು, ಝೀರೋ ಮಾಡಬೇಕು ಅಂತ ಏನು ಮಾಡಿದ್ರು, ಥರ್ಡ್ ರೌಂಡಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಅವ್ರಿಗೆಲ್ಲ 10,000 ರೂಪೀಸ್ ಕಾಷನ್ ಡೆಪಾಸಿಟ್ ಕಟ್ಟಿ ಅಂತ ಹೇಳಿದರು. 10,000 ರೂಪೀಸ್ ಕಾಷನ್ ಡೆಪಾಸಿಟ್ ಕಟ್ಟಿದ್ರು, ಸೀಟ್ ಅಲಾಟ್ಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು, ಸೀಟ್ ಸಿಕ್ತು, ಬಟ್ ಹೋಗಿ ಅಡ್ಮಿಷನ್ ಆಗಲಿಲ್ಲ 667 ಜನ. ಸಿಇಟಿಯಲ್ಲಿ ಉನ್ನತ ರ್ಯಾಂಕ್ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳು 2ನೇ ಸುತ್ತು ಪೂರ್ಣಗೊಳ್ಳುವವರೆಗೂ ಸೀಟು ಹಿಡಿದಿಟ್ಟುಕೊಂಡು ಕೊನೆಯ ಸುತ್ತಿನ ನಂತರ ತಮಗೆ ಹಂಚಿಕೆಯಾದ ಕಾಲೇಜುಗಳಿಗೆ ಪ್ರವೇಶ ಪಡೆಯದೆ ಇತರೆ ವಿದ್ಯಾರ್ಥಿಗಳಿಗೆ ನಷ್ಟ ಮಾಡಿದ್ದರು ಎಂದು ಕೆಇಎ ಆರೋಪಿಸಿತು. ಅಂತಹ 2,348 ವಿದ್ಯಾರ್ಥಿಗಳಿಗೆ ಕೆಇಎ ನೋಟಿಸ್ ನೀಡಿತ್ತು. ಲಾಸ್ಟ್ ಇಯರು 2,348 ಜನಗಳಿಗೆ ನೋಟಿಸ್ ಕೊಟ್ಟಿದ್ರು. ಸೊ ಈ ವರ್ಷ 667, ತುಂಬಾನೇ ಕಡಿಮೆ ಆಗಿದೆ. ಉತ್ತರ ನೀಡದ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಬಾರಿಯೂ ಸಿಇಟಿ ಬರೆದಿದ್ದರು. ಲಾಸ್ಟ್ ಇಯರ್ 2,348 ಸ್ಟೂಡೆಂಟ್ಸ್ ಕೆಇಎ ನೋಟಿಸ್ ಕೊಟ್ಟಿದ್ರು. ಅದರಲ್ಲಿ 400 ಜನ ಮತ್ತೆ ಸಿಇಟಿ ಬರೆದಿದ್ರು. ಅಂತವರ ಶ್ರೇಯಾಂಕವನ್ನು ತಡೆ ಹಿಡಿಯಲಾಗಿತ್ತು. ಅವರಿಗೆ ರ್ಯಾಂಕ್ ಕೊಟ್ಟಿರಲಿಲ್ಲ, ಸಿಇಟಿ ರ್ಯಾಂಕು. ಪರಿಶೀಲನೆಯ ನಂತರ ಸಕಾರಣ ನೀಡಿದ ಕೆಲವರಿಗೆ ಸೀಟು ಹಂಚಿಕೆ ಮಾಡಲಾಗಿತ್ತು. ಕೆಇಎ ಹೋಗಿ ಪ್ರಾಪರ್ ರೀಸನ್ಸ್ ಕೊಟ್ಟವ್ರು ಕೆಲವರು ಮಾತ್ರ ಸೀಟ್ ಅಲಾಟ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಈ ವರ್ಷ ಕಂಪ್ಯೂಟರ್ ಸೈನ್ಸಲ್ಲಿ 30,573 ಸೀಟ್ಸ್ ಇತ್ತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಅಲ್ಲಿ 7,209, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ 19,407, IS ಅಲ್ಲಿ 10,473 ಸೀಟುಗಳು. ಈ ವರ್ಷ 25-26 ಅಲ್ಲಿ ಟೋಟಲ್ 1.41 ಲ್ಯಾಕ್ ಇಂಜಿನಿಯರಿಂಗ್ ಸೀಟ್ಸು ಅವೈಲೇಬಲ್ ಇದ್ವು. ಈ ವರ್ಷ VTUಗೂ ಸಹ ಹೇಳಿದ್ರು, ಕೆಇಎ ಲೆಟರ್ ಬರೆದಿದ್ರು, ಈ ವರ್ಷ ಯಾರ್ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಟ್ ಆಗಿಬಿಟ್ಟಿರ್ತಾರೆ, ಸಿಇಟಿಲಿ ಸೀಟ್ ಸಿಕ್ಕಿರುತ್ತೆ ಥರ್ಡ್ ರೌಂಡಲ್ಲಿ, ಅದನ್ನು ಅವಾಯ್ಡ್ ಮಾಡಿಕೊಂಡು ಮ್ಯಾನೇಜ್ಮೆಂಟಲ್ಲಿ ಅಡ್ಮಿಟ್ ಆದಂಥ ಹುಡುಗರಿಗೆ ಕೆಇಎ ಅವರು VTUಗೆ ಬರೆದು ಅವ್ರ ಮೇಲೆ ಕಣ್ಣಿಡಕ್ಕೆ ಹೇಳಿತ್ತು. ಈಗ ಅದೇ ವಿದ್ಯಾರ್ಥಿಗಳಿಗೆ ನೇರವಾಗಿ ನೋಟಿಸ್ ಜಾರಿ ಮಾಡಿದೆ. ಪ್ರವೇಶ ಪಡೆಯದೇ ಇರಲು ಕಾರಣಗಳೇನು ಎನ್ನುವ ಕುರಿತು ದಾಖಲೆ ಸಹಿತ ವಿವರ ನೀಡುವಂತೆ ಸೂಚಿಸಿದೆ. ಸೊ ಡಾಕ್ಯುಮೆಂಟ್ ಸಮೇತ ನೀವು ಯಾಕೆ ಅಡ್ಮಿಟ್ ಆಗಿಲ್ಲ,
ಥರ್ಡ್ ರೌಂಡಲ್ಲಿ ಹೇಳಿದ್ವಿ ನಾವು ಮ್ಯಾಂಡೇಟ್ರಿ, ಅಡ್ಮಿಷನ್ ಈಸ್ ಮ್ಯಾಂಡೇಟ್ರಿ ಅಂತ. ಆದರೂ ನೀವು ಇಲ್ಲಿ ಸೀಟ್ ಅಲಾಟ್ ಮಾಡಿಕೊಂಡು ಇಲ್ಲಿ ಅಡ್ಮಿಷನ್ ಆಗದೆ ಬೇರೆ ರೂಟಲ್ಲಿ ಬೇರೆ ಕಾಲೇಜಲ್ಲಿ ಅಡ್ಮಿಟ್ ಆಗಿದ್ದೀರಲ್ಲ ಅಂತ ನೋಟಿಸ್ ಕೊಟ್ಟಿದ್ದಾರೆ ಕೆ ಇವರು. ಸೊ ಈ ವರ್ಷ ಅಂದರೆ 26ಅಲ್ಲಿ ಎಕ್ಸಾಮ್ ಬರೀತಿದ್ದೀರಲ್ಲ CET ಸೆಕೆಂಡ್ PU ಅಂತವರು ಹುಷಾರಾಗಿ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಏನು ಅಂತ ಮೊದಲೇ ಡಿಸೈಡ್ ಮಾಡ್ಕೊಳ್ಳಿ. ಸೀಟ್ ಅಲಾಟ್ ಆದಮೇಲೆ ಅಡ್ಮಿಷನ್ ತೊಗೊಳ್ಳೇಬೇಕು. ನೀವು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ತಗೊಳ್ಳೋ ಹಾಗಿದ್ರೆ CETಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಡಿ. ಇಲ್ಲಾಂದರೆ ಪ್ರಾಪರಾಗಿ ಎಕ್ಸಿಟ್ ಆಗಿ. ಎಲ್ಲದಕ್ಕೂ ಒಂದು ದಾರಿ ಅಂದಿರುತ್ತೆ, ಅಫಿಷಿಯಲ್ ಎಕ್ಸಿಟ್ ಇರುತ್ತೆ. ಸೊ ಅಫಿಷಿಯಲಿ ಯು ಶುಡ್ ಎಕ್ಸಿಟ್ ಇಫ್ ಯು ಡೋಂಟ್ ವಾಂಟ್ ಟು ಟೇಕ್ ಅಡ್ಮಿಷನ್ ಥ್ರೂ KEA. This is about today's Prajavani newspaper news. Thank you and all the best.